ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KF ಟ್ರೆಂಡ್. RCBಯ ಹೊಸ ಅಧ್ಯಾಯ ಇವತ್ತಿಗೆ ಮುಕ್ತಾಯ. ಇನ್ನು ಮುಗ್ದೋತು ಬಿಡಿ, ಇನ್ನು ಪ್ಲೇ ಆಫಿಗೆ ಬರೋಲ್ಲ. ಇನ್ನು RCB ಪಕ್ಕ ಹೊಗೆನೆ. ಇನ್ನೇನು ಎಷ್ಟು 6-1 ಗೆದ್ದವ್ರ, 6-5 ಸೋತವ್ರೆ. ಇನ್ನು ಉಳಿದಿರೋ ಮ್ಯಾಚ್ ಗೆಲ್ಲಲ್ಲ. ದೇವರಣ್ಣಗಳು ಗೆದ್ದರು ಪ್ಲೇ ಆಫಿಗೆ ಬರೋದು ತುಂಬ ಕಷ್ಟ. ಮುಗೀತಿಲ್ಲಿಗೆ, ಪ್ಲೇ ಆಫು ಕೂಡ ಬರೋಲ್ಲ ಈ ಸೀಸನ್ನು 100%. ಏನು ಗುರು ಅದು ಬೌಲಿಂಗು, ಯಪ್ಪ. ಈ RCB ಬೌಲಿಂಗ್ ನೋಡ್ಬೇಕಾದ್ರೆ ನನಗೊಂದು ಸೀನ್ ನೆನಪಾಗ್ತಿತ್ತು, ಕಡ್ಡಿಪುಡಿ ಫಿಲಮ್ದು. ರಂಗಣ್ಣ ರಘುರು ಮತ್ತು ಶಿವರಾಜ್ ಕುಮಾರ್ ಊಟ ಮಾಡಕ್ಕೆ ಹೋಗಿರ್ತಾರೆ ಹೀರೋಯಿನ್ ಮನೆಗೆ. ಅಲ್ಲಿ ಒಂದು ಅಜ್ಜಿ ಹೇಳ್ತಾರೆ, ಇನ್ನೊಂಚೂರು ಇಕ್ಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹಂಗೆ ನಮ್ಮ ಬೌಲರ್ಸು ರಂಗಣ್ಣ ರಘುರು ಹೇಳ್ತಾರೆ, ಇಕ್ಕಿಸ್ಕೊಂತೀವಮ್ಮ ಇಕ್ಕಿಸ್ಕೊಂತೀವಿ ಅಂತ. ಈ ರೇಂಜ್ಗೆ ಇಕ್ಕಿಸ್ಕೊಳೋದು, ಯಪ್ಪ. ಹೊಡೆದ್ರು ಯಾಕೆ ಕೇಳ್ತೀರಾ, ಹಣ್ಣುಗಾಯಿ ನೀರುಗಾಯಿ ಮಾಡಾಕಿದ್ರು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್. ಫಸ್ಟಿಂದ ಬಂದ್ಬಿಡ್ತೀನಿ. ಮೊದಲನೇದಾಗಿ ಟಾಸ್ ಗೆದ್ದು ಮುಂಬೈ ಇಂಡಿಯನ್ಸು ಫಸ್ಟ್ನೇದಾಗಿ ಫೀಲ್ಡಿಂಗ್ ತಗೊಳುತ್ತೆ, ನೀವೇ ಬ್ಯಾಟಿಂಗ್ ಆಡಿ ಅಂತ ಹೇಳ್ಬಿಟ್ಟು RCBಗೆ ಬಿಡುತ್ತೆ. ವಾಂಕಡೆ ಸ್ಟೇಡಿಯಮ್ಮು ಕೇಳಬೇಕಾ, ಬ್ಯಾಟಿಂಗ್ ಪಿಚ್ಚು. ಇನ್ಫ್ಯಾಕ್ಟ್ ಕೊಹ್ಲಿ ಅವರು ಬರೀ 3 ರನ್ನಿಗೆ ಔಟ್ ಆಗ್ತಾರೆ. ಸೊ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಅವ್ರು ಹೊಡೆಯೋ ಇಂಟೆಂಟಲ್ಲೇ ಔಟ್ ಆದರು. ಬಟ್ ಅವ್ರು ಔಟ್ ಆದಮೇಲೆ ಸ್ವಲ್ಪ ಡೂಪ್ಲೆಸಿ ಅವರು ಇವತ್ತು ನಿಂತ್ಕೊಂಡು ಆಡಿದ್ರು. 40 ಬಾಲಿಗೆ 61 ಹೊಡೆದ್ರು. ಅವತ್ತು ಹೊಸದಾಗಿ ರೀಪ್ಲೇಸ್ ಆಗಿದ್ದು ವಿಲ್ ಜಾಕ್ಸು. ಕೊನೆಗೂ RCB ಮ್ಯಾನೇಜ್ಮೆಂಟ್ ಅವರು ತಿಳ್ಕೊಂಡು, ಇವತ್ತು ಅಷ್ಟೊಂದು ಅಭಿಮಾನಿಗಳ ಆಕ್ರೋಶ ತಿಳ್ಕೊಂಡು ಚೇಂಜಸ್ ಮಾಡಿದ್ರು. ವಿಲ್ ಜಾಕ್ಸ್ನ ಕರ್ಕೊಂಡ್ಬಂದರು. ಬಟ್ ಏನು ಯೂಸ್ ಆಗಲಿಲ್ಲ. 1-2 4 ಹೊಡೆದ್ರು. ಬಟ್ ಹೊಡೆಯೋ ಇಂಟೆಂಟಲ್ಲಿ ಅವರು ಕೂಡ ಔಟ್ ಆದರು. ಮತ್ತು ಇವತ್ತು ಆಡಿದ್ದು ಅಂತಂದರೆ, ಮೈನ್ ನಿಂತ್ಕೊಂಡು ಆಡಿದ್ದು ಅಂತಂದರೆ ರಜತ್ ಪತಿದಾರು ಮತ್ತು ದಿನೇಶ್ ಕಾರ್ತಿಕ್. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಇಬ್ಬರು 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. ರಜತ್ ಪತಿದಾರ್ ಅವರು 25 ಬಾಲಿಗೆ 50 ಹೊಡೆದ್ರು. 200 ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗಿ ಆಡ್ತಿದ್ರು. ಔಟ್ ಆಗಿಬಿಟ್ರು ಅವರು. 200 ಸ್ಟ್ರೈಕ್ ರೇಟಲ್ಲಿ ಆಡಿ ಔಟ್ ಆದರು. 25 ಬಾಲಿಗೆ 50 ಹೊಡೆದ್ರು. 26 ಬಾಲೇ ಔಟ್ ಆದರು. ನೆಕ್ಸ್ಟ್ ಬಂದಿದ್ದು ದಿನೇಶ್ ಕಾರ್ತಿಕ್. ಲೋಂಬೋರ್ ಅವರು ಫಸ್ಟ್ನೇ ಬಾಲೇ LBW ಆದರು. ದಿನೇಶ್ ಕಾರ್ತಿಕ್ ಅವರು ನಿಂತ್ಕೊಂಡು ಆಡಿದ್ರು. 23 ಬಾಲಿಗೆ 53 ರನ್ ಹೊಡೆದ್ರು. ಇಷ್ಟು ಹೊಡೆದು 196 ರನ್ನ ಹೊಡೆದ್ರು ಟೋಟಲ್ ಆಗಿ. ಗೊತ್ತಿತ್ತು ನಾನು ಈ ಪಿಚ್ಚಲ್ಲಿ ಇವ್ರು 220 ಹೊಡೆದ್ರು ಆರಾಮಾಗಿ ಚೇಸ್ ಮಾಡಾಕ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಗೊತ್ತಿತ್ತು. ಬಟ್ ಇನ್ಫ್ಯಾಕ್ಟ್ ಇದು ಕಮ್ಮಿನೇ ಆಯಿತು. ಯಾಕೆಂದರೆ ನಮ್ಮ ಬೌಲರ್ಸ್ ಗೊತ್ತಲ್ಲ ನಿಮಗೆ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಆ ಕಡೆ ಬೌಲಿಂಗ್ ಕಡೆ ಬಂದರೆ ಬುಮ್ರಾ ಅವರು 5 ವಿಕೆಟ್ ತೆಗೆದ್ರು ಗುರು ಇವತ್ತು. ಜಸ್ಟ್ ಅವರು 21 ರನ್ನ ಕೊಟ್ಟು 4 ಓವರ್ ಮಾಡಿ 5 ವಿಕೆಟ್ ಎತ್ತಿದ್ರು. ಇನ್ನು ಅದು ಬಿಟ್ಟರೆ ಇನ್ನು ಮಧ್ವಾಲು, ಗೋಪಾಲ್ ಅವರೆಲ್ಲ ಒಂದೊಂದು ವಿಕೆಟ್ ತೆಗೆದ್ರು. ಇನ್ನು ಈ ಕಡೆ ಮುಂಬೈ ಇಂಡಿಯನ್ಸು ಬ್ಯಾಟಿಂಗಿಗೆ ಬಂದರು. ಫಸ್ಟು ಪವರ್ ಪ್ಲೇನಲ್ಲೇ ಕೆಚ್ಚು ಬಿಸಾಕಿದ್ರು. 6 ಓವರ್ ಮುಗಿದಾಗ ಹೆಚ್ಚು ಕಮ್ಮಿ 70 ಮೇಲೆ ರನ್ ಆಗಿತ್ತು. ಅಲ್ಲೇ ಗೊತ್ತಾಯಿತು ಮ್ಯಾಚ್ ಹೋಯ್ತು ಅಂತ. ಟೋಟಲ್ ರನ್ನಲ್ಲೇ ಗೊತ್ತಾಯಿತು. ಇನ್ನು ಪವರ್ ಪ್ಲೇಲಿ ಹಂಗೆ ಕೆಚ್ಚಿಸ್ಕೊಂಡಿದ್ದು ನೋಡಿ, 1 ವಿಕೆಟ್ ಹೋಗ್ದಂಗೆ ಗೊತ್ತಾಯಿತು 100% ಮ್ಯಾಚು ಹೊಗೆ ಅಂತಲೇ. ಏನು ಹೊಡೆಸ್ಕೊಂಡ್ರು ಗುರು. ಇಶಾನ್ ಕಿಶನ್ ಅವರು 34 ಬಾಲಿಗೆ 69, ರೋಹಿತ್ ಶರ್ಮಾ ಅವರು 24 ಬಾಲಿಗೆ 38, ಸೂರ್ಯಕುಮಾರ್ ಯಾದವ್ ಅಂತೂ ನೆಕ್ಸ್ಟ್ ಲೆವೆಲು 17 ಬಾಲಿಗೆ 50 ಮಾಡಿಬಿಟ್ಟಿರ್ತಾರೆ, ಫಾಸ್ಟೆಸ್ಟ್ 50. 19 ಬಾಲಿಗೆ 52 ರನ್ ಹೊಡೆದ್ರು ಗುರು. ಅವರು ಔಟ್ ಆದರು. ಇಶಾನ್ ಕಿಶನ್ ಔಟ್ ಆದರು, ರೋಹಿತ್ ಶರ್ಮಾ ಔಟ್ ಆದರು, ಸೂರ್ಯಕುಮಾರ್ ಯಾದವ್ ಔಟ್ ಆದರು. ಅಲ್ಲಿಗೆಲ್ಲ ಮ್ಯಾಚೇ ಮುಗಿದೋಗಿತ್ತು. ಇನ್ನೇನು ಔಟ್ ಆಗಿ ಪ್ರಯೋಜನ ಏನಾಗಲಿಲ್ಲ RCB ಕಡೆಗೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವ್ರು ಬಂದು 3 6 ಹೊಡೆದ್ರು. ಅವರು 6 ಬಾಲಿಗೆ 21 ರನ್ ಹೊಡೆದು, ತಿಲಕ್ ವರ್ಮಾ ಅವರು 10 ಬಾಲಿಗೆ 16 ಹೊಡೆದು ಮ್ಯಾಚ್ನ ಮುಗಿಸಾಕಿದ್ರು. ಬರೀ 15.3 ಓವರಲ್ಲಿ. 15 ಓವರ್ಗೆ ಮುಗಿಸ್ತಾರೆ ಅಂತ ಗೊತ್ತಿತ್ತು. 15.3 ಓವರಲ್ಲಿ ಮ್ಯಾಚೇ ಕ್ಲೋಸ್ ಆಯಿತು. ಗುರು, ಈ ಮ್ಯಾಕ್ಸ್ವೆಲ್ ಅವ್ರಿಗೆ ಅದು ಏನಾಗಿದೆ ಗೊತ್ತಿಲ್ಲ. ಬರೀ 0-0-0 ಔಟ್ ಆಗಿ ಹೋಗ್ತಿದ್ದಾರೆ. ಅದು ಏನು ಆಡ್ತವ್ರು, ಏನು ಕತೆನೋ ಒಂದೂ ತಿಳಿತಿಲ್ಲ. ಇತ್ತಾಗ ನಮ್ಮ ಕಡೆ ಬೌಲರ್ಸ್ ಅಂತೂ ಕೇಳಲೇಬೇಡಿ, ಎಲ್ಲರೂ ಹೊಡೆಸ್ಕೊಂಡ್ರು. ಹುಚ್ಚು ನಾಯಿ ಹೊಡೆದಂಗೆ ಹೊಡೆಸ್ಕೊಂಡ್ರು. ತೋಪ್ರೆ ಅವರು 3 ಓವರಿಗೆ 34 ರನ್ ಹೊಡೆಸ್ಕೊಂಡ್ರು. ಸಿರಾಜ್ ಅಣ್ಣ ಕೇಳಂಗಿಲ್ಲ, 3 ಓವರಿಗೆ 37. ಯಾರು ಆಕಾಶ್ ದೀಪ್ ಅಂತೆ 3.3 ಓವರ್ಗೆ 55 ರನ್ ಹೊಡೆಸ್ಕೊಂಡ್ರು. ಮ್ಯಾಕ್ಸ್ವೆಲ್ 1 ಓವರ್ಗೆ 17 ರನ್ನು. ಇನ್ನು ವೈಶಾಖ್ ವಿಜಯ್ ಕುಮಾರ್ ಅವರು ಅಷ್ಟೇ 32 ರನ್ ಹೊಡೆಸ್ಕೊಂಡ್ರು. ವಿಲ್ ಜಾಕ್ಸು 2 ಓವರ್ಗೆ 24 ರನ್ ಹೊಡೆಸ್ಕೊಂಡ್ರು. ಎಲ್ಲ ಬೌಲರ್ಸು ಕೂಡ ಹೊಡೆಸ್ಕೊಂಡ್ರು. ಹೊಡೆದಂಗೆ ಹೊಡೆದು ಹಣ್ಣಿಗಾಯಿ ನೀರುಗಾಯಿ ಮಾಡಾಕಿದ್ರು. RCB ಪ್ಲೇ ಆಫಿಗೆ ಬರೋಲ್ಲ 100%. ಇವತ್ತಿನ ಮ್ಯಾಚ್ ಅದು ಏನು ಹೇಳಬೇಕು ಏನೂ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಈ ಮ್ಯಾಚ್ ನೋಡಿ ಕೆಳಗಡೆ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.